ರಾಜ್ಯಾದ್ಯಂತ ವರುಣ ಆರ್ಭಟ ಜೋರಾಗಿದೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ವರುಣ ಆರ್ಭಟಕ್ಕೆ ಇವತ್ತು 7 ಜನರು ಸಾವನ್ನಪ್ಪಿರುವಂಥದ್ದು. ಅದು ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ಗುಡ್ಡ ಕುಸಿತದಿಂದ ಸಾಕಷ್ಟು ಜನರ ಸಾವಾಗಿದೆ. ಹೀಗಾಗಿ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲು ನಮ್ಮ ಜೊತೆ ಕುಮಟಾ ಶಾಸಕರಾದಂಥ ದಿನಕರ್ ಶೆಟ್ಟಿ ಸರ್ ಇದ್ದಾರೆ. ಸರ್, ಇವತ್ತು ನಡೆಬಾರದಂಥ ಘಟನೆ ನಡೆದು ಹೋಗಿದೆ. ಈ ಗುಡ್ಡ ಕುಸಿತಗಳು ಸಾಮಾನ್ಯ, ಆದರೆ ಜೀವ ಹಾನಿಯಾಗಿರುತ್ತಿರುವಂಥದ್ದು. ಇದು ನನ್ನ ಕ್ಷೇತ್ರ ಅಲ್ಲ, ಅದು ಹಾನಿಯಾಗಿದ್ದು. ಅದು ಉತ್ತರ ಕನ್ನಡ ನಮ್ಮ ಜಿಲ್ಲೆಯಲ್ಲಿ, ಬಟ್ ನನ್ನ ನೆರೆ ತಾಲೂಕು, ಅದು ಅಂಕೋಲಾ ತಾಲೂಕು ಭಾಳ ಸಮೀಪ ಇದೆ ನಮಗೆ, ಅವರಿಗೆ ಬೌಂಡ್ರಿ ಇದೆ. ನಿಜವಾಗಿಯೂ ಭಾಳ ಬೇಜಾರಾಗ್ತಾ ಇರೋದಂತ ಹೇಳಿದರೆ, ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಡ್ರೈವರ್ಗಳು ಜೀವವನ್ನು ನಮ್ಮ ಜಿಲ್ಲೆಯಲ್ಲಿ ತತ್ತಿದ್ದಾರೆ ಅಂತ ಹೇಳಿದರೆ ಭಾಳ ನೋವಾಗುವಂಥದ್ದು. ಅದು ಆಗಬಾರ್ದಾಗಿತ್ತು. ಇದಕ್ಕೆ ಮುಖ್ಯವಾಗಿ ಕಾರಣ ಅಂತ ಹೇಳಿದರೆ IRB ಅವರ ಅವೈಜ್ಞಾನಿಕ ಕಾಮಗಾರಿ ಮತ್ತು ಜಿಲ್ಲೆಯ ನಮ್ಮ ಅಧಿಕಾರಿಗಳು, ಅವರು ಇದ್ರ ಬಗ್ಗೆ ಸಂಬಂಧಪಟ್ಟಂಥವರು ಗಮನ ಹರಿಸಬೇಕಾಗಿತ್ತು. ಯಾಕಂತ ಹೇಳಿದರೆ ನಾವೆಲ್ಲ ಅಲ್ಲೇ ಹುಟ್ಟಿ ಬೆಳೆದವರು, ನಮ್ಗೆ ಅದ್ರ ಬಗ್ಗೆ ಅರಿವಿದೆ, ಜಾಸ್ತಿ ಅರಿವಿದೆ, ಹೇಗೆ ಕಟಿಂಗ್ ಮಾಡಬೇಕು ಏನು ಅನ್ನುವಂಥದ್ದನ್ನು. ನಾನು ನಮ್ಮ ಕುಟುಂಬದವರು ಗುತ್ತಿಗೆದಾರರೇ, ಹೀಗಾಗಿ ಹಿಂದೆ ಮಾಡಿದಂಥ ಅನೇಕ ಕಾಮಗಾರಿಗಳನ್ನು ನಾವು ನೋಡಿದ್ದೇವೆ. ಆದರೆ ಇವರು ಕೇವಲ ಹೀಗೆ ಫ್ಲ್ಯಾಟಾಗಿ ಕಟಿಂಗ್ ಮಾಡಿ, ಅದರಿಂದ ಅದು ಮಳೆ ಬಿದ್ದಿದ್ದರಿಂದ ಗುಡ್ಡ ಕುಸಿತಾಗಿದೆ. ಅದೇ ಪ್ರಕಾರ ನನ್ನ ಕ್ಷೇತ್ರದಲ್ಲೂ ಇದೆ ಅನ್ನುವಂಥದ್ದನ್ನು ನಾನು ಈಗ ನಮ್ಮ ಕಂದಾಯ ಸಚಿವರ ಗಮನಕ್ಕೆ ತಂದಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ದೀವಿಗೆ ಅನ್ನುವಂಥ ಒಂದು ಊರಿದೆ, ಅದೇ ಕಟಿಂಗ್ ಹಿಂಗೆ ಮಾಡಿದ್ದಾರೆ. ಅದರ ಮೇಲ್ಗಡೆ ಮತ್ತು ಹೈ ಟೆನ್ಷನ್ ವೈರ್ ಇದೆ, ಅದು ಕುಸಿತ. ಆದರೆ ಕುಸಿತ ಯಾವ ಸಂದರ್ಭದಲ್ಲೂ ಆಗ್ಬೋದು, ಮಳೆನೇ ಬೇಕಂತಿಲ್ಲ, ಅಷ್ಟು ಕೆಟ್ಟ ಕಟಿಂಗ್ ಮಾಡಿದ್ದಾರೆ ಅವರು. ಇದರಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣ್ತಿದೆ ಅಂತ. ಹೌದು, ಅಧಿಕಾರಿಗಳದ್ದು ಮತ್ತು IRB ಅವ್ರದ್ದು ಇಬ್ಬರದ್ದು ಬೇಜವಾಬ್ದಾರಿ ಇದೆ. ಸ್ವಲ್ಪ ಗಮನ ಹಾಕಬೇಕು ಇಂಥದ್ರ ಬಗ್ಗೆ. ಹಾಕಿದರೆ ನಮ್ಮ ಜೀವ ಎಲ್ಲ ಉಳಿತಾ ಇತ್ತು ಇವತ್ತು ಅಂತ ನನಗೆ ಅನಿಸ್ತಾ ಇದೆ. IRB ಅವರು ವಿಶೇಷವಾಗಿ ಹೆಚ್ಚು ಗಮನವನ್ನು ಹಾಕಿದರೆ ಒಳ್ಳೆಯದಾಗ್ತಿತ್ತು ಅನ್ನುವಂಥದ್ದು. ಈಗ ಮುಂಗಾರು ಆರಂಭವಾಗಿದೆ. ಈ ಆರಂಭದಲ್ಲಿ ಇಂತಹ ಘಟನೆಗಳು ನಡೆದರೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿಗಳು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಮತ್ತು ಸಿದ್ದರಾಮಯ್ಯವರು ಕೂಡ ಈಗಾಗಲೇ ಸಾಕಷ್ಟು ಮಳೆ ಬಂದಿರುವ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳ ಜೊತೆ. ನೋಡ್ರಿ, ನಮಗೆಲ್ಲ ನಾವು ಆ ಕರಾವಳಿ ಪ್ರದೇಶದಲ್ಲಿ ಇದ್ದಂಥವ್ರು, ನಮಗೆ ಅದರದ್ದು ಸಂಪೂರ್ಣ ಮಾಹಿತಿ ನಮ್ಮೆಲ್ಲರಿಗೂ ಇದ್ದಿರ್ತದೆ. MLA ಆಗಬೇಕಂತಲೇ ಇಲ್ಲ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಅದು ಏನಂತ ಹೇಳಿದರೆ, ಜುಲೈ ತಿಂಗಳ ಮಳೆ ಅಂದರೆ ಹೆಣ ತರುವಂಥ ಮಳೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅದು ಜುಲೈ ತಿಂಗಳಲ್ಲಿ ಮಾತ್ರ ನೆರೆ ಹಾವಳಿ ಬರ್ತದೆ, ಫ್ಲಡ್ ಆಗ್ತದೆ. ಬಾಕಿ ತಿಂಗಳಲ್ಲಿ, ಇದು ನಮ್ಮಲ್ಲಿ ಮೇ ತಿಂಗಳಲ್ಲಿ ಮಳೆ ಆಗಿತ್ತು, ಜೂನ್ದಲ್ಲಿ ಮಳೆ ಆಯಿತು. ಈಗ ಜುಲೈ ತಿಂಗಳಲ್ಲಿ ಮಾತ್ರ ಮಳೆ ಜಾಸ್ತಿ ಆಗ್ತದೆ, ನೆರೆ ಹಾವಳಿ ಬರ್ತದೆ. ಮುಂದೆ 2 ತಿಂಗಳ ಮಳೆ ಆದರೂ ಈ ರೀತಿ ಮಳೆ ಆಗೋದೇ ಇಲ್ಲ, ಇಂಥ ಫ್ಲಡ್ ಬರೋದಿಲ್ಲ. ಅದ್ರ ಮಾಹಿತಿ ನಮಗೆಲ್ಲರಿಗೂ ಇರ್ತದೆ. MLA ಆದವನಿಗೆ ಅಲ್ಲ, ಹುಟ್ಟಿದ ಮಗುಗೆ ಅದು ನಮ್ಮಲ್ಲಿಯ ವಾಡಿಕೆ. ಅದು ಈಗ ಜುಲೈ ತಿಂಗಳಲ್ಲಿ ಇಲ್ಲ ಅಂತ ಹೇಳಿದರೆ, ನಾನು ನನ್ನ ಮಗಳ ಮನೆ ಅಮೇರಿಕಾದಲ್ಲಿ ನನ್ನ ಹೆಂಡತಿಯಲ್ಲಿ ಹೋಗಿದ್ದಾಳೆ, ನಾನು ಹೋಗಬೇಕಿತ್ತು. ನಾನು ಹೇಳಿದೆ, ಇಲ್ಲ, ಈ ಜುಲೈ ತಿಂಗಳಂದರೆ ಡೇಂಜರ್, ಇದು ಹೆಣ ಬರ್ತದೆ ಅನ್ನುವಂಥದ್ದು ಮಾತಾಡ್ತಾರೆ. ಹೀಗಾಗಿ ನಾನೀಗ ಬರೋದಿಲ್ಲ ಅಮೇರಿಕಕ್ಕೆ ಅಂತ ಹೇಳಿ ಹೆಂಡತಿಗೆ ಒಬ್ಬಳಿಗೆ ಕಳಿಸಿದೆ ನಾನು. ಸರಿಗೆ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಮಾಡೋದು, ಅದ್ರ ಜೊತೆಗೆ ಏನು ಪರಿಹಾರ ಅನ್ನೋದು ಏನಾದರೂ ಬಗ್ಗೆ ನಾನು ಮಾತಾಡಿದೆ. ಜಿಲ್ಲಾಧಿಕಾರಿಗಳಿಗೆ ಕೇಳಿದೆ, ಅವ್ರು 5 ಲಕ್ಷ ರೂಪಾಯಿ ನಾವು ಡೆತ್ ಆದವರಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ನನಗೆ ಮೆಸೇಜ್ ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಒಳ್ಳೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅವರು ಮೊದಲು ಕುಮಟಾದಲ್ಲೂ ಇದ್ದರು, ಅವರು ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಉಸ್ತುವಾರಿ ಸಚಿವರು ಈಗಾಗಲೇ ಕೇಳಿದ ತಕ್ಷಣವೇ ಅಂಕೋಲಕ್ಕೆ ಹೋಗಿದ್ದಾರೆ, ಅಲ್ಲಿ ಶಾಸಕರು ಹೋಗಿದ್ದಾರೆ ಅನ್ನುವಂಥದ್ದು ನನಗೆ ಮಾಹಿತಿ ಬಂದಿದೆ. ಉಸ್ತುವಾರಿ ಸಚಿವರು ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನನಗಿದೆ. ಇದಿಷ್ಟು ಕುಮಟಾ ಶಾಸಕರಂತ ದಿನಕರ್ ಶೆಟ್ಟಿ ಅವರ ಮಾತು. ಏನು ಜುಲೈ ತಿಂಗಳಲ್ಲಿ ಸಾಕಷ್ಟು ಅವಘಡಗಳು ಆಗ್ತವೆ, ಆದರೆ ಎಲ್ಲರಿಗೂ ಗೊತ್ತಿರುತ್ತೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು. ಆದರೆ ಅದನ್ನು ಮೀರಿ ಕೂಡ ಈ ಒಂದು ಅವಘಡ ಆಗಿದೆ. ಇದರಿಂದ ಅಧಿಕಾರಿಗಳು ಬೇಜವಾಬ್ದಾರಿ ಎದ್ದು ಕಾಣ್ತಿದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.